ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಲ್ಲಿ ಹೂಗಳ ಲೋಕವೇ ಧರೆಗಿಳಿದಂತಿತ್ತು. ಹಚ್ಚ ಹಸಿರಿನ ಹಣ್ಣು ತರಕಾರಿಗಳ ಸಾಲು ಕಣ್ಮನ ಸೆಳೀತಾ ಇತ್ತು. ಸುಂದರ ಹೂಗಳಲ್ಲಿ ಐಹೊಳೆ ದುರ್ಗಾದೇವಿ ದೇಗುಲ ಅರಳಿ ನಿಂತಿತ್ತು. ಎಲ್ಲಿ ನೋಡಿದರೂ ವಿಧ ವಿಧದ ಹಣ್ಣು ತರಕಾರಿಗಳ ಸಾಲು, ಹೂಗಳಲ್ಲಿ ಅರಳಿದ ಐಹೊಳೆ ದುರ್ಗಾದೇವಿ ದೇವಸ್ಥಾನ. ಹೀಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿರೋ ಯುವತಿಯರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ತೋಟಗಾರಿಕೆ ಮೇಳದಲ್ಲಿ ಆಯೋಜಿಸಲಾಗಿದ್ದ ಫಲಪುಷ್ಪ ಪ್ರದರ್ಶನದಲ್ಲಿ. ಬಾಗಲಕೋಟೆಯಲ್ಲಿ ಕಣ್ಮನ ಸೆಳೆದ ಫಲಪುಷ್ಪ ಪ್ರದರ್ಶನ. ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಹೂಗಳ ಮೋಡಿ. ಎಸ್, ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮೇಳದಲ್ಲಿಂದು ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ವೇಳೆ ತರಕಾರಿ, ಹೂವು ಹಾಗೂ ಸಿರಿಧಾನ್ಯಗಳಲ್ಲಿ ಮೂಡಿದ ಕಲಾಕೃತಿಗಳು ಎಲ್ಲರ ಕಣ್ಮನ ಸೆಳೆಯುತ್ತಿದ್ವು. ಅದರಲ್ಲೂ ಐತಿಹಾಸಿಕ ಐಹೊಳೆ ದೇವದುರ್ಗಿ ದೇವಸ್ಥಾನ ಗೋಮಾತೆ ರಚನೆ ಹೈಲೈಟ್ ಆಗಿದ್ವು. ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ವಿವಿ ಹಮ್ಮಿಕೊಂಡಿದ್ದ ಮೇಳ ಎಲ್ಲರ ಕಣ್ಮನ ಸೆಳೆಯಿತು. ಕೃಷಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅಧಿಕಾರಿಗಳು ಸಲಹೆ ನೀಡಿದ್ರು. ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಈ ಜಿಲ್ಲೆಯಲ್ಲಿ ಇರುವಂಥ ರೈತರ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದರ ಉದ್ದೇಶ ಅಂತಂದರೆ ಈ ಒಂದು ಪ್ರದರ್ಶನ ಇಟ್ಟಂಥ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನು ನೋಡಿ ಇನ್ನುಳಿದ ರೈತರು ಸಹಿತ ಈ ಒಂದು ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ತಾವು ಆರ್ಥಿಕವಾಗಿ ಸಬಲರಾಗಲು ನಾವು ಇದನ್ನ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. 3 ದಿನಗಳ ಕಾಲ ತೋಟಗಾರಿಕಾ ಮೇಳ ನಡೆಯಲಿದೆ. ಈ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನವೇ ಆಕರ್ಷಣೀಯ ಕೇಂದ್ರವಾಗಿದೆ. ಒಟ್ಟು 1,75,000 ಹೂಗಳನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಬಳಸಲಾಗಿದೆ. ಇಲ್ಲಿಯ ಮೇನ್ ಅಟ್ರಾಕ್ಷನ್ ಅಂದರೆ ಪುಷ್ಪದಲ್ಲಿ ಅಲಂಕರಿಸಿರುವಂತಹ ಈ ಒಂದು ದುರ್ಗಾ ಮಂದಿರವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಮತ್ತು ಈ ಕಡೆ ಇರುವಂತಹ ಒಂದು ಮೆಣಸಿನಕಾಯಿಯಲ್ಲಿ ಅವರು ಗರುಡವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ತುಂಬ ಅಟ್ರಾಕ್ಷನ್ ಆಗಿದೆ. ಇಲ್ಲಿರುವಂಥ ಎಲ್ಲ ಕಾಯಿಪಲ್ಯ ಆಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು, ಬಹಳಷ್ಟು ವೆರೈಟಿಯಲ್ಲಿ ಅವರು ಇಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ಅವುಗಳನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಮೇಳಕ್ಕೆ ವಿಶೇಷ ಮೆರುಗು ನೀಡಿದಂತೂ ಸತ್ಯ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಲ್ಲಿ ಹೂಗಳ ಲೋಕವೇ ಧರೆಗಿಳಿದಂತಿತ್ತು. ಹಚ್ಚ ಹಸಿರಿನ ಹಣ್ಣು ತರಕಾರಿಗಳ ಸಾಲು ಕಣ್ಮನ ಸೆಳೀತಾ ಇತ್ತು. ಸುಂದರ ಹೂಗಳಲ್ಲಿ ಐಹೊಳೆ ದುರ್ಗಾದೇವಿ ದೇಗುಲ ಅರಳಿ ನಿಂತಿತ್ತು. ಎಲ್ಲಿ ನೋಡಿದರೂ ವಿಧ ವಿಧದ ಹಣ್ಣು ತರಕಾರಿಗಳ ಸಾಲು, ಹೂಗಳಲ್ಲಿ ಅರಳಿದ ಐಹೊಳೆ ದುರ್ಗಾದೇವಿ ದೇವಸ್ಥಾನ. ಹೀಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿರೋ ಯುವತಿಯರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ತೋಟಗಾರಿಕೆ ಮೇಳದಲ್ಲಿ ಆಯೋಜಿಸಲಾಗಿದ್ದ ಫಲಪುಷ್ಪ ಪ್ರದರ್ಶನದಲ್ಲಿ. ಬಾಗಲಕೋಟೆಯಲ್ಲಿ ಕಣ್ಮನ ಸೆಳೆದ ಫಲಪುಷ್ಪ ಪ್ರದರ್ಶನ. ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಹೂಗಳ ಮೋಡಿ. ಎಸ್, ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮೇಳದಲ್ಲಿಂದು ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ವೇಳೆ ತರಕಾರಿ, ಹೂವು ಹಾಗೂ ಸಿರಿಧಾನ್ಯಗಳಲ್ಲಿ ಮೂಡಿದ ಕಲಾಕೃತಿಗಳು ಎಲ್ಲರ ಕಣ್ಮನ ಸೆಳೆಯುತ್ತಿದ್ವು. ಅದರಲ್ಲೂ ಐತಿಹಾಸಿಕ ಐಹೊಳೆ ದೇವದುರ್ಗಿ ದೇವಸ್ಥಾನ ಗೋಮಾತೆ ರಚನೆ ಹೈಲೈಟ್ ಆಗಿದ್ವು. ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ವಿವಿ ಹಮ್ಮಿಕೊಂಡಿದ್ದ ಮೇಳ ಎಲ್ಲರ ಕಣ್ಮನ ಸೆಳೆಯಿತು. ಕೃಷಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅಧಿಕಾರಿಗಳು ಸಲಹೆ ನೀಡಿದ್ರು. ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ.
ಇದರಲ್ಲಿ ಮುಖ್ಯವಾಗಿ ನಾವು ಈ ಜಿಲ್ಲೆಯಲ್ಲಿ ಇರುವಂಥ ರೈತರ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದರ ಉದ್ದೇಶ ಅಂತಂದರೆ ಈ ಒಂದು ಪ್ರದರ್ಶನ ಇಟ್ಟಂಥ ಒಂದು ತೋಟಗಾರಿಕೆ ಉತ್ಪನ್ನಗಳನ್ನು ನೋಡಿ ಇನ್ನುಳಿದ ರೈತರು ಸಹಿತ ಈ ಒಂದು ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ತಾವು ಆರ್ಥಿಕವಾಗಿ ಸಬಲರಾಗಲು ನಾವು ಇದನ್ನ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. 3 ದಿನಗಳ ಕಾಲ ತೋಟಗಾರಿಕಾ ಮೇಳ ನಡೆಯಲಿದೆ. ಈ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನವೇ ಆಕರ್ಷಣೀಯ ಕೇಂದ್ರವಾಗಿದೆ. ಒಟ್ಟು 1,75,000 ಹೂಗಳನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಬಳಸಲಾಗಿದೆ. ಇಲ್ಲಿಯ ಮೇನ್ ಅಟ್ರಾಕ್ಷನ್ ಅಂದರೆ ಪುಷ್ಪದಲ್ಲಿ ಅಲಂಕರಿಸಿರುವಂತಹ ಈ ಒಂದು ದುರ್ಗಾ ಮಂದಿರವನ್ನ ಇಲ್ಲಿ ಸ್ಥಾಪಿಸಿದ್ದಾರೆ. ಮತ್ತು ಈ ಕಡೆ ಇರುವಂತಹ ಒಂದು ಮೆಣಸಿನಕಾಯಿಯಲ್ಲಿ ಅವರು ಗರುಡವನ್ನ ಸೃಷ್ಟಿ ಮಾಡಿದ್ದಾರೆ. ಅದು ತುಂಬ ಅಟ್ರಾಕ್ಷನ್ ಆಗಿದೆ. ಇಲ್ಲಿರುವಂಥ ಎಲ್ಲ ಕಾಯಿಪಲ್ಯ ಆಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಬಹಳಷ್ಟು ವೆರೈಟಿಯಲ್ಲಿ ಅವರು ಇಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ಅವುಗಳನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಮೇಳಕ್ಕೆ ವಿಶೇಷ ಮೆರುಗು ನೀಡಿದಂತೂ ಸತ್ಯ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ಅತಿ ಹೆಚ್ಚು ಕನ್ನಡಿಗರು ಮಾತನಾಡೋ ನೆಲದಲ್ಲಿ 3 ದಿನಗಳ ಕಾಲ ನಡೆದಂತಹ ನುಡಿ ಜಾತ್ರೆ ಸಂಪನ್ನಗೊಂಡಿದೆ. ಹಲವು ನಿರ್ಣಯಗಳನ್ನ ಈ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಿದೆ. ಮಂಡ್ಯ ಸಕ್ಕರೆ ನಾಡು, ಅತಿ ಹೆಚ್ಚು ಕನ್ನಡ ಮಾತನಾಡುವ ಬೀಡು. ಯಾವುದೇ ಹೋರಾಟವಿದ್ರೂ ಸದಾ ಮುಂದು. ಇಂಥ ನಾಡಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. 3 ದಿನಗಳ ಕಾಲ ನಡೆದ ನುಡಿ ಜಾತ್ರೆ ದಾಖಲೆಯ ಜನರೊಂದಿಗೆ ಯಶಸ್ವಿಯಾಗಿದೆ. ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ ಜನಸಾಗರ, ಅದ್ದೂರಿಯಾಗಿ ನುಡಿ ಜಾತ್ರೆ ಸಂಪನ್ನ. ಮಂಡ್ಯದ ಸಮ್ಮೇಳನಕ್ಕೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು. ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಸಾಗರೋಪಾದಿಯಾಗಿ ಜನರು ಹರಿದು ಬಂದಿದ್ರು. ಈ ಬಾರಿಯ ಸಮ್ಮೇಳನದಲ್ಲಿ ಹೊರನಾಡ ಕನ್ನಡಿಗರಷ್ಟೇ ಅಲ್ಲದೆ ವಿದೇಶಿ ಕನ್ನಡಿಗರು ಕೂಡ ಭಾಗಿಯಾಗಿದ್ರು. ಮೂರು ದಿನಗಳ ಸಮ್ಮೇಳನದಲ್ಲಿ 20ಕ್ಕೂ ಹೆಚ್ಚು ಸುದ್ದಿಗೋಷ್ಠಿ, ವಿಚಾರಗೋಷ್ಠಿ ನಡೆದವು. ಎಲ್ಲ ವರ್ಗದವರಿಗೂ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಲಾಗಿತ್ತು. ಇದೇ ಮೊದಲ ಬಾರಿಗೆ ಅತಿ ಗಣ್ಯರಿಂದ ಹಿಡಿದು ಶ್ರೀ ಸಾಮಾನ್ಯರವರೆಗೂ ಒಂದೇ ಬಗೆಯ ಊಟೋಪಚಾರ ಮಾಡಲಾಗಿತ್ತು. ಸಮ್ಮೇಳನದ ಅಂಗವಾಗಿ ಮಂಡ್ಯ ನಗರವನ್ನ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ನಿನ್ನೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾದಲ್ಲಿ ಮಾತ್ರ ನಡೆಯುತ್ತಿದ್ದ ಪೊಲೀಸ್ ಬ್ಯಾಂಡ್ ಇದೀಗ ಮಂಡ್ಯದಲ್ಲೂ ನಡೆದು ಪೊಲೀಸ್ ಬ್ಯಾಂಡ್ ನೋಡಿ ಜನ ಮನಸೋತ್ರು. ಸಮಾರೋಪಕ್ಕೂ ಮೊದಲು ಸಮ್ಮೇಳನದ ಅಧ್ಯಕ್ಷ ಚನ್ನಬಸಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಬಹಿರಂಗ ಅಧಿವೇಶನದಲ್ಲಿ ಪ್ರಮುಖ 6 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ, ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿ, ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ, ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ, ಶೀಘ್ರವೇ ಧಾರವಾಡದಲ್ಲಿ ಸಮ್ಮೇಳನ, ರಾಷ್ಟ್ರಕವಿ ಪ್ರಶಸ್ತಿಯನ್ನ ಘೋಷಿಸಬೇಕು. ಹೀಗೆ ಮಂಡ್ಯದ ಅಕ್ಷರ ಜಾತ್ರೆಯಲ್ಲಿ 6 ನಿರ್ಣಯಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಲಾಯಿತು. ರಾಜಕೀಯ ವೈರಿಗಳು ಮುಖಾಮುಖಿ. ನುಡಿ ಜಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಜಕೀಯ ಬದ್ಧ ವೈರಿಗಳು ಮುಖಾಮುಖಿಯಾದ್ರು. ಜಿಲ್ಲಾ ಮಂತ್ರಿ ಚಲುವರಾಯಸ್ವಾಮಿ ಅವರೇ ಕುಮಾರಸ್ವಾಮಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು. ಉತ್ತಮವಾದಂತ ರೀತಿಯ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೇನಿದ್ದಾರೆ. ಜನಸಾಗರದ ನಡುವೆ ಮಂಡ್ಯದ ಸಾಹಿತ್ಯ ಸಮ್ಮೇಳನ ಸಂಪನ್ನಗೊಂಡಿದೆ. ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಮುಂದಿನ ನುಡಿ ಜಾತ್ರೆ ನಡೆಯಲಿದೆ. ಜಗದೀಶ್ ಜೊತೆಗೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.